ಧಾರವಾಡದಲ್ಲಿ ಮತ್ತೆ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ. ಉದ್ಯೋಗಾಕಾಂಕ್ಷಿ ಪರ ಹೋರಾಟಕ್ಕೆ ಇಳಿದಿರುವಂತದ್ದು ವಿರೋಧ ಪಕ್ಷ. ಧಾರವಾಡದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿದೆ. ಧಾರವಾಡದಲ್ಲಿ ಇದೀಗ ಮತ್ತೆ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಯ ಹಾದಿ ಹಿಡಿತಾ ಇರೋದು. ಉದ್ಯೋಗಾಕಾಂಕ್ಷಿಗಳ ಪರವಾಗಿ ಹೋರಾಟಕ್ಕೆ ಬಿಜೆಪಿ ತಯಾರಿಕೆಯನ್ನ ಮಾಡಿಕೊಂಡಿದೆ. ಇದು ಬೆಳಗ್ಗೆ 10 ಗಂಟೆಗೆ ಶ್ರೀನಗರದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭ ಆಗಲಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಮಾಜಿ ಸಿಎಂ ಬೊಮ್ಮಾಯಿ, ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಹಲವು ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಲಿದೆ. ಮಿಚಿಗನ್ ಕಾಂಪೌಂಡ್ ಬಡಾವಣೆವರೆಗೆ ಪ್ರತಿಭಟನಾ ಮೆರವಣಿಗೆ ಬಳಿಕ ಅಲ್ಲಿನೇ ಸಮಾವೇಶವನ್ನು ನಡೆಸುವುದಕ್ಕೂ ಕೂಡ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ರಾಜ್ಯ ಸರ್ಕಾರ ಖಾಲಿ ಹುದ್ದೆಗಳನ್ನ ಕರೀತಲೇ ಇಲ್ಲ. 2.82 ಲಕ್ಷ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಕೋಚಿಂಗ್ ಪಡೆಯುವುದಕ್ಕೆ ಬಂದ ಉದ್ಯೋಗಾಕಾಂಕ್ಷಿಗಳು ಹೈರಾಣಾಗಿ ಹೋಗಿದ್ದಾರೆ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆ ಭರ್ತಿಗೆ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಮಾಹಿತಿ ಇರೋದು ಏನು ಅಂತಂದ್ರೆ, ಈ ಪ್ರೊಟೆಸ್ಟ್ಗೆ ಪೊಲೀಸರಿಂದ ಅನುಮತಿ ಇಲ್ವಂತೆ. ಪರ್ಮಿಷನ್ ಇಲ್ದೇನೆ ಇಷ್ಟು ದೊಡ್ಡ ಪ್ರತಿಭಟನೆ ಇದೆಲ್ಲ ಮಾಡೋದಕ್ಕೆ ಅವಕಾಶ ಇಲ್ಲ. ಬಟ್ ಹೆಂಗೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಪೊಲೀಸ್ ಇಲಾಖೆಯು ಕೂಡ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ, ಏನು ಎತ್ತ ಮಾಹಿತಿ ಸಿಗಬೇಕಾಗಿದೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇರುವಂಥದ್ದು ಉದ್ಯೋಗಾಕಾಂಕ್ಷಿಗಳು, ಅವರಿಗೆ ಸಾಥ್ ನೀಡ್ತಾ ಇರುವಂಥದ್ದು ಬಿಜೆಪಿ. ಖಾಲಿ ಇರುವಂತಹ ಹುದ್ದೆ ಭರ್ತಿಗೆ ಈ ಒಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಬಹಳಷ್ಟು ಹುದ್ದೆಗಳು ಖಾಲಿ ಇದೆ. ಹೋರಾಟ ಮಾಡ್ಬೇಕಂತಂದ್ರ ಹೋರಾಟಕ್ಕೆ ಕೂಡ ಪರ್ಮಿಷನ್ ಕೊಡುವಂತ ಕೆಲಸಕ್ಕೆ ಸರ್ಕಾರ ಅಡ್ಡಾಗ್ತು. ಪೊಲೀಸರನ್ನ ಕಳಿಸಿ ಅದು ಪರ್ಮಿಷನ್ ಕೊಡದಾಗ ಮಾಡ್ತು. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷವಾದ ನಾವು ನಿಮ್ಮ ವಿದ್ಯಾರ್ಥಿಗಳ ನೋವನ್ನ, ವಿದ್ಯಾರ್ಥಿಗಳ ಭಾವನೆಯನ್ನ ಸರ್ಕಾರದ ಮೇಲೆ ಒತ್ತಾಯ ಮಾಡ್ಬೇಕಂತ ಹೇಳಿ ನಾವು ಈ ಹೋರಾಟದಲ್ಲಿ ನಾವು ಒಂದು ಪತ್ರ ಕೊಡೋಣ. ನಮ್ಮ ಪತ್ರ ಕೊಟ್ರ ಅಧಿಕೃತ ವಿರೋಧ ಪಕ್ಷವಾದ ನಮಗ ಹೋರಾಟ ಮಾಡ್ಲಿಕ್ಕೆ ಅವ್ರಿಗೆ ನಿಲ್ಸಾಕ ಬರುದಿಲ್ಲ. ಹಾಗಾಗಿ ನಾನು ಕೂಡ ಈ ಹೋರಾಟದಲ್ಲಿ ಬರ್ತೇನೆ ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಆರ್ ಅಶೋಕ್ ಅವರು ಹಾಗೂ ಕೌನ್ಸಿಲ್ದಲ್ಲಿ ವಿಧಾನ ಪರಿಷತ್ನಲ್ಲಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಇವರೆಲ್ಲ ಈ ಹೋರಾಟದಲ್ಲಿ ನಿಮ್ಮ 9:10 ಗಂಟೆಗೆ ನಾವು ಮೆರವಣಿಗೆ ಶುರು ಮಾಡ್ತೀವಿ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಹಾಗೂ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ಧುರೀಣರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಉಳಿದೆಲ್ಲ ಧುರೀಣರು ಬರ್ತಿದ್ದಾರೆ. ಬಹಳ ದೊಡ್ಡ ಪ್ರಮಾಣದ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೊಡ್ತಾರೆ. ನಾವು ಶ್ರೀನಗರ ಸರ್ಕಲ್ದಿಂದ ಪಾದಯಾತ್ರೆ ಶುರು ಮಾಡ್ತೇವೆ. ಮಿಚಿಗನ್ ಕಾಂಪೌಂಡ್ದಲ್ಲಿ ಅದು ಪ್ರೋಗ್ರಾಮ್ ಆಗ್ತದೆ. ಅಕ್ಸಾ ಅನ್ನುವಂಥ ಒಂದು ಸಂಘಟನೆಯವರು 13ನೇ ತಾರೀಕು ನಮಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು. 24ನೇ ತಾರೀಕು ಶ್ರೀನಗರ ಸರ್ಕಲ್ನಿಂದ DC ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತೀವಿ. ಅದಾದಮೇಲೆ 24 ಮತ್ತು 25ರಂದು ಅಹೋರಾತ್ರಿ ಧರಣಿ ಮತ್ತು ಅನಿರ್ದಿಷ್ಟಾವಧಿ ಕಾಲ ಪ್ರತಿಭಟನೆ ಮಾಡ್ತೀವಿ ಅಂತ ಅರ್ಜಿಯನ್ನು ಕೊಟ್ಟಿದ್ದರು. ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಜುಬ್ಲಿ ಸರ್ಕಲಲ್ಲಿ ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ ಮತ್ತು ಇಲ್ಲಿನ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ನಾವು ಕೆಲವು ಕ್ವೆಶನ್ಸನ್ನು ಅವ್ರಿಗೆ ಕೇಳಿದ್ವಿ, ಕೆಲವು ಕ್ಲಾರಿಫಿಕೇಷನ್ ಕೇಳಿದ್ವಿ. ಎಲ್ಲಿಂದ ಬರ್ತಾರೆ, ಎಷ್ಟು ಜನ ಬರ್ತಾರೆ, ಯಾರು ಆರ್ಗನೈಸರು, ಇಲ್ಲಿದ್ದು ಜವಾಬ್ದಾರಿ ಯಾರು ತೊಗೊತಾರೆ, ಅದೇ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ. ಆ ಪ್ರಶ್ನೆಗೆ ನಮಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲದಿರ ಹಿನ್ನೆಲೆಯಲ್ಲಿ ನಾವು ಅನುಮತಿಯನ್ನು ನಿರಾಕರಣೆ ಮಾಡಿದ್ವಿ. ಅದಾದಮೇಲೆ ಅವರು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೂ ಕೂಡ ಅವರು ನೀಡಿದಂಥ ಮಾಹಿತಿ ಸಫಿಷಿಯೆಂಟ್ ಇರಲಿಲ್ಲ ಅಂತಂದು ಅದು ಕೂಡ ನಿರಾಕರಣೆ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಅವರು ಇವತ್ತು ಬೆಳಗ್ಗೆ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿ ಹೈಕೋರ್ಟಿಗೆ ಅಪ್ರೋಚ್ ಆಗಿದ್ದರು. ಹೈಕೋರ್ಟಲ್ಲಿ ನಮ್ಮ AAG ಅವರು ನಮ್ಮ ಒಂದು ನಿಲುವನ್ನು ಮಂಡಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅವರು ಅಕ್ಸಾ ಫೌಂಡೇಶನ್ ಆರ್ಗನೈಸೇಷನ್ ಅವ್ರಿಗೆ ಮತ್ತೊಮ್ಮೆ ನೀವು ಹೋಗಿ ಕಮಿಷನರ್ಗೆ ರಿಕ್ವೆಷನ್ ಕೊಡಿ, ಅವರೇನು ಕ್ಲಾರಿಫಿಕೇಷನ್ ಕೇಳ್ತಾರೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಲ್ಲಪ್ಪ, ಇವತ್ತೊಂದು ಪ್ರತಿಭಟನೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಇದೆ, ಇಲ್ಲ ಕನ್ಫ್ಯೂಷನ್ಸ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ಲಾನ್ ನಡೀತಾ ಇದೆ? ಇವತ್ತಿನ ಹೋರಾಟದ ರೂಪುರೇಷೆ ಏನು?